ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಅವರ 94ನೇ ಜನ್ಮದಿನೋತ್ಸವವನ್ನು ಜಾತ್ಯತೀತ ಜನತಾದಳ ವತಿಯಿಂದ ಸಂಭ್ರಮದಿಂದ ಆಚರಿಸಲಾಯಿತು. ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ವಿವಿಧ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ದೇವನಹಳ್ಳಿ ಹಾಗೂ ವಿಜಯಪುರ ಸರ್ಕಾರಿ ಆಸ್ಪತ್ರೆಗಳ ರೋಗಿಗಳಿಗೆ ಹಣ್ಣು, ಹಂಪಲು ಮತ್ತು ಬ್ರೆಡ್ ವಿತರಿಸಲಾಯಿತು. ವಿಜಯಪುರದ ಅಂಧರ ಕ್ಷೇಮಾಭ್ಯುದಯ ಸಂಸ್ಥೆಯ ಅಂಗವಿಕಲ ಮಕ್ಕಳ ವಸತಿ ನಿಲಯಕ್ಕೂ ಜೆಡಿಎಸ್ ಮುಖಂಡರು ಭೇಟಿ ನೀಡಿದರು. ಮಕ್ಕಳಿಗೆ ಹಣ್ಣು ಮತ್ತು ಬ್ರೆಡ್ ಹಂಚಿ ದೇವೇಗೌಡರ ಜನ್ಮದಿನವನ್ನು ವಿಶೇಷವಾಗಿ ಆಚರಿಸಲಾಯಿತು. ಜಿಲ್ಲಾಧ್ಯಕ್ಷ ಕೆವಿ ಮಂಜುನಾಥ್ ದೇವೇಗೌಡರಿಗೆ ಉತ್ತಮ ಆರೋಗ್ಯ ಮತ್ತು ದೀರ್ಘಾಯುಷ್ಯ ಸಿಗಲಿ ಎಂದು ಹಾರೈಸಿದರು. ದೇವೇಗೌಡರು ದೇಶ ಕಂಡ ಅಪರೂಪದ ಹೋರಾಟಗಾರರು ಎಂದು ಮುಖಂಡರು ಪ್ರಶಂಸೆ ವ್ಯಕ್ತಪಡಿಸಿದರು. ತಾಲೂಕು ಅಧ್ಯಕ್ಷ ಎಸ್. ಮಹೇಶ್ ದೇಶ ಮತ್ತು ರಾಜ್ಯದ ಅಭಿವೃದ್ಧಿಗೆ ದೇವೇಗೌಡರ ಮಾರ್ಗದರ್ಶನ ಅಗತ್ಯ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಜೆಡಿಎಸ್ನ ಹಲವು ಮುಖಂಡರು, ಮಹಿಳಾ ಘಟಕದ ಪದಾಧಿಕಾರಿಗಳು ಹಾಗೂ ಯುವ ಘಟಕದ ಕಾರ್ಯಕರ್ತರು ಭಾಗವಹಿಸಿದ್ದರು. ನೂರಾರು ಕಾರ್ಯಕರ್ತರ ಸಮ್ಮುಖದಲ್ಲಿ ಸಮಾಜ ಸೇವೆ ಮೂಲಕ ದೇವೇಗೌಡರ ಜನ್ಮದಿನವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ವರದಿ ಮಂಜುನಾಥ ಡಿಎಂ ದೇವನಹಳ್ಳಿ. ಕ್ಷಣ ಕ್ಷಣ ಸುದ್ದಿಗಾಗಿ ವೀಕ್ಷಿಸಿ ನಮ್ಮ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ದೇವೇಗೌಡರ ಮಾಜಿ ಪ್ರಧಾನಿಗಳು, ನಮ್ಮ ರಾಜ್ಯ ಕಂಡಂಥ ಅದ್ಭುತ ನಾಯಕ, ನಮ್ಮ ರಾಜ್ಯದ ನೀರಾವರಿ ಯೋಜನೆಗಳ ಪಕ್ಷದ ಕಾರ್ಯಕರ್ತರು ಮತ್ತು ಮುಖಂಡರು ಇವತ್ತು ಅಪ್ಪಾಜಿಯವರಿಗೆ ಮುಂದಿನ ವರ್ಷಗಳು ಒಳ್ಳೆಯ ಆರೋಗ್ಯ, ಆಯುಸ್ಸು, ಶಕ್ತಿ ಕೊಡಲಿ, ಈ ಪಕ್ಷನ ಇನ್ನೂ ಮುನ್ನಡೆಗೆ ಅಂತ ಸಂಘಟನೆಗೆ ಶಕ್ತಿ ಕೊಡುವಂಥ ಕೆಲಸ ಭಗವಂತ ಮಾಡಲಿ ಅಂತ ಇವತ್ತು ನಮ್ಮ ದೇವನಹಳ್ಳಿ ಸರ್ಕಾರಿ ಹಾಸ್ಪಿಟ್ಲಲ್ಲಿ ನಮ್ಮ ಏನು ರೋಗಿಗಳಿದ್ರಲ್ಲ ಅವ್ರಿಗೆಲ್ಲರಿಗೂ ಹಣ್ಣು, ಹಂಪಲು, ಬ್ರೆಡ್ಡು, ಬಿಸಿಟುಗಳನ್ನ ಕೊಟ್ಟು ಇವತ್ತು ಅವರೆಲ್ಲರೂ ಗುಣಮುಖರಾಗಿ ಬೇಗ ಮನೆಗಳಿಗೆ ಹೋಗಿ ಆಶೀರ್ವಾದ ಎಲ್ಲ ನಮ್ಮ ದೇವೇಗೌಡರ ಇರಲಿ ಅಂತೇಳಿ ಇವತ್ತು ತಾಲೂಕು